ನಟರಾಜ್ ಗೌಡ್ರೆ, ಯೋಗೇಶ್ವರ್ ಅವ್ರ ಹತ್ರ ಹೋಗ್ಬಿಟ್ಟು ಗೆದ್ಕೊಂಡು ಬಂದಿರುವಂಥವ್ರು ನೀವು ಈಗ ಮಾತನಾಡುವ ಯಾವ ನೈತಿಕತೆ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಸಿ ಪಿ ಯೋಗೇಶ್ವರ್ ಅವರು ಬಿ ಜೆ ಪಿಯ ನಾಯಕ, ಬಿ ಜೆ ಪಿಯಿಂದ MLC. ಅವರೇ ಬಹಿರಂಗವಾಗಿ ಹೇಳ್ತಾ ಇದ್ರು ಏನಂತ, JDS BJP ಒಳ ಒಪ್ಪಂದಗಳು ಮಾಡ್ಕೊಂಡ್ಬಿಟ್ಟಿದೆ. 2018ರಲ್ಲೂ ಮಾಡಿಕೊಂಡ್ರು, 2023 ವಿಧಾನಸಭಾ ಚುನಾವಣೆಯಲ್ಲೂ ಮಾಡಿಕೊಂಡ್ರು ಅಂತ. ಯಾವುದನ್ನು ನಂಬ್ತೀರಿ ನೀವು? ಸತ್ಯ ಸಿ ಪಿ ಯೋಗೇಶ್ವರ್ BJP ನಾಯಕ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಂಗಾಗಿ BJP JDS ಮುಂಚೆಯಿಂದ ಒಳ ಒಪ್ಪಂದ ಇತ್ತು. ನಮ್ಮ ಜೊತೆ ಅವರು 2019ರಲ್ಲಿ 18-19 ನಮ್ಮ ಜೊತೆ ಇದ್ದರೂ ಕೂಡ ಅವರ ಒಳ ಒಪ್ಪಂದ ಯಾವತ್ತೂ ಅನ್ಅಫಿಷಿಯಲ್ ಆಗಿ BJP ಜೊತೆ ಇತ್ತು. ಅದು ಜನ ಕೂಡ ಮನಗಂಡಿದ್ದಾರೆ. ಈಗ ಅವರಿಬ್ಬರು ಒಟ್ಟಾದರೂ ಕೂಡ, ನಾಯಕರುಗಳು ಕೆಲವರು ಒಟ್ಟಾದರೂ ಕೂಡ, ಕಾರ್ಯಕರ್ತರು ಮತ್ತು ಮತದಾರರು ಅಲ್ಲ, ಅವರ ಹೇಳಿಕೆಯನ್ನು ನೀವು ಸರಿಯೇ ಅನ್ನೋದಾದ್ರೆ DK ಸುರೇಶ್ ಅವ್ರು ನಾನು ರೂರಲ್ ಅಲ್ಲಿ ಸ್ಪರ್ಧಿಸಲ್ಲ ಅನ್ನುವಂಥದ್ದು ನಾನು ಸರಿ ಅಂತ ಯಾಕೆ ಅನ್ಕೊಳ್ಬಾರ್ದು? ಇಲ್ಲ, ಜನ ಒತ್ತಡ ಇದೆ ಅವ್ರಿಗೆ, ಆಸಕ್ತಿ ರಾಜ್ಯ ರಾಜಕಾರಣದಲ್ಲಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇತ್ತು. ಆದರೆ ಜನ ಪಾರ್ಲಿಮೆಂಟ್ನ ಕ್ಷೇತ್ರದ ಜನ ಬಿಡ್ತಾ ಇಲ್ಲ ಅವ್ರನ್ನ ಮತ್ತೆ ಚುನಾವಣೆ ನಿಲ್ಬೇಕಂತ. ಯಾಕಂದ್ರೆ ಒತ್ತಾಯ ಪೂರ್ವಕವಾಗಿ ಗ್ರಾಮೀಣ ಭಾಗದಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಅವರು. ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕಿಂತ ಅವರಿಗೆ ರಾಜ್ಯ ರಾಜಕಾರಣ ಬಹಳ ಆಸಕ್ತಿ ಜಾಸ್ತಿ ಇದೆ. ಹಂಗೆ ಆದಾಗ್ಯೂ ಕೂಡ ಹೈಕಮಾಂಡ್ ತೀರ್ಮಾನ ಮತ್ತು ಜನಗಳ ಒತ್ತಡ ಇದೆಯಲ್ಲ, ಹಂಗಾಗಿ ಚುನಾವಣೆ ಗೆಲ್ಲಬೇಕು. ಬೈ ಎಲೆಕ್ಷನ್ ಯಾವ್ದಾದ್ರು ಕಂಟೆಸ್ಟ್ ಮಾಡಿಸ್ಬಿಡಿ, ಯಾಕೆ ಮತ್ತೆ ಸುಮ್ಮನೆ MP ಗೆ ಅದೊಂದು ವೇಸ್ಟ್ ಮಾಡಿಸ್ತೀರಾ? ವೇಸ್ಟ್ ಏನಾಗೋದಿಲ್ಲ. ಯಾಕಂದ್ರೆ ಅಲ್ಲ, ಒಳ್ಳೆದ ಮನಸ್ಸಿನಿಂದ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಆಸಕ್ತಿ ಇರುತ್ತೆ. ಅದೆಲ್ಲ ನಾವು ಸೀರಿಯಸ್ ತಗೊಳ್ಳೋ ಒಳ್ಳದ ಮನಸ್ಸಲ್ಲ. ಅದು ನೀವೇ ಅತ್ಯಂತ ಪರಿಣಾಮಕಾರಿ. ನೋಡ್ರಿ, ರನ್ ಬಾಯ್ ಎಂದು ಮಾತು ಬಂದಲ್ಲ, ನೀವೇ ಹೇಳಿದ ಮಾತು ನಿಜ. ಅವ್ರಿಗೆ ಅದ ಆಸೆ ಇಲ್ಲ, ರಾಜ್ಯದ ರಾಜಕೀಯ ಆಸಕ್ತಿ. ರಾಜ್ಯದ ರಾಜಕೀಯನ್ನ ದೆಹಲಿಯಲ್ಲಿ ಚೆನ್ನಾಗಿ ಮಾಡಬಹುದು. ರಾಜ್ಯದ ಪರವಾಗಿ ದೆಹಲಿಯಲ್ಲಿದ್ದು ಇನ್ನು ಒಳ್ಳೆ ಜಾಸ್ತಿ ಕೆಲಸ ಮಾಡಬಹುದು. ಅತ್ಯಂತ ಕ್ರಿಯಾಶೀಲ ಸಂಸದ ಅವರು. ಇಡೀ ಕರ್ನಾಟಕದಲ್ಲಿ ಏಕೈಕ ಕ್ರಿಯಾಶೀಲ ಸಂಸದ ಲೋಕಸಭೆಯಲ್ಲಿ ಇರುವಂತವ್ರು. ಹಂಗಿರ್ಬೇಕಾದ್ರೆ ಅವ್ರ ಅಗತ್ಯ ಇದೆ, ಪಾರ್ಲಿಮೆಂಟ್ಗೂ ಅಗತ್ಯ ಇದೆ. ಕುಮಾರಸ್ವಾಮಿ ಅವರು ಹತಾಶರಾಗಿದ್ದಾರೆ, ನಿರಾಶರಾಗಿದ್ದಾರೆ ಅನ್ನೋದಾದ್ರೆ ನೀವು ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಬೇಕು? ಖಾಲಿ ಡಬ್ಬ, ನಾವೆಲ್ಲ ಡಬ್ಬ ತೆಗೆದು ನೋಡಿದೀವಿ, ಆ ರೀಲ್ ಎಲ್ಲ ನಮ್ಗೆ ಗೊತ್ತಿದೆ, ಇವೆಲ್ಲ ಯಾಕೆ ಬೇಕು ಅಂತ. ಅಷ್ಟೊಂದು ಅವ್ರು ಹತಾಶರಾಗಿ ನಿರಾಶೆ ಆಗಿರೋದಾದ್ರೆ ನೀವು ಮಾತನಾಡೋದೇನಿದೆ? ಅವರು ಒಬ್ರಿಗೊಬ್ರು ಮಾತಲ್ಲಿ ಹೇಳ್ಕೊಂಡಿದ್ದಾರೆ. ಇವರು ಕಲ್ಲೊಡೆಯವರು ಅಂತಂದಾಗ, ಪಾರ್ಲಿಮೆಂಟ್ಗೆ ಇವ್ರನ್ನ ಕಳಿಸಿದ್ರೆ ಅಂದಾಗ ಅವರು ಅದೇ ಹೇಳ್ತಾರೆ. ಒಬ್ಬೊಬ್ರು ಒಬ್ಬ ವೃತ್ತಿಗಳು ಅದನ್ನ ನೀವು ಈ ಥರ ಅಲ್ಲಗಳೆಯೋದಕ್ಕೆ ಉಪಯೋಗಿಸ್ಕೊಳ್ಳೋದಾದ್ರೆ ಅದು ಅನಗತ್ಯ. ಓಕೆ, ಒಬ್ಬರನ್ನ ERCಗೆ ಉಪಯೋಗಿಸ್ಕೊಳ್ಳೋದಾದ್ರೆ ಅದು ಅನಗತ್ಯ. ಒಬ್ರಿಗೊಬ್ರು ಅಂಥದ್ದು ಹೇಳಿಕೆಗೆ ಅಗತ್ಯ ಇಲ್ಲ. ವೃತ್ತಿಯ ಬಗ್ಗೆ ಬರ್ತಾ ಇದ್ರು ಗಂಗಾಧರ ಮೂರ್ತಿ ಅವರು. ವೃತ್ತಿಯ ಬಗ್ಗೆ ಬಂದಾಗ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಅವತ್ತು ಯಾವ ರೀಲ್ ತೋರಿಸ್ತಾ ಇದ್ರಿ ಹಳ್ಳಿಯಲ್ಲಿ ಕೂತ್ಕೊಂಡು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಏನದು? ಕುಮಾರಸ್ವಾಮಿ ಅವ್ರದ್ದು ನಮ್ಗೆ ಗೊತ್ತು, ಫಿಲ್ಮ್ ಅದು ಇಟ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ರು ಅವ್ರು ರೀಲ್ಗಳನ್ನ. ಅವರು ಪ್ರೊಡ್ಯೂಸರ್ ಕೂಡ ಒಂದು ನೋಡಿ, DK ಶಿವಕುಮಾರ್ ಅವ್ರ ಬಗ್ಗೆ ಅವತ್ತು ಮಾತಾಡಿದಂಥ ಸ್ಟೇಟ್ಮೆಂಟು ಕುಮಾರಸ್ವಾಮಿ ಅವ್ರದ್ದಲ್ಲ. DK ಶಿವಕುಮಾರ್ ಅವರ ರಾಜಕೀಯ ಗುರುಗಳಾದ ಸನ್ಮಾನ್ಯ ಶ್ರೀ LN ಮೂರ್ತಿ ಅಂತ ಅವರು ಸೀನಿಯರ್ ಲೀಡ್ರು, ಅವರ ಶಿಷ್ಯನ ಬಗ್ಗೆ ಪುಂಖಾನುಪುಂಖ ಸೋಷಿಯಲ್ ಮೀಡಿಯಲ್ಲಿ ಈಗೂ ತೆಗೆದ್ರೆ ಸಿಗ್ತದೆ, ಒಂದು 10 ವಿಡಿಯೋಗಳಿದ್ದಾವೆ. ಅವ್ರು ಹೇಳಿರ್ತಕ್ಕಂಥ ಮಾತದು. ಅವರ ಸಂಬಂಧಗಳು ಅವರು ಕಣ್ಣಾರೆ ನೋಡಿರ್ತಕ್ಕಂಥದ್ದು, ನಮ್ದಲ್ಲ, ನಾವು ನೋಡಿಲ್ಲ. ಅದೇನೋ ಟೆಂಟಲ್ಲಿ ಏನೋ ತೋರಿಸ್ತಿದ್ರು, ಮತ್ತೊಂದು ಮಗದೊಂದು ಅಂತ. ಅದು ನಾವು ಕಣ್ಣಾರೆ ನೋಡದೇ ಇರೋದ್ರಿಂದ ನಾನಂತೂ ಅದನ್ನು ಮಾತಾಡಲ್ಲ. ಯಾಕೆ ಅಂತಂದ್ರೆ ಅವ್ರ ರಾಜಕೀಯ ಗುರು ಹೇಳಿರ್ತಕ್ಕಂಥ ರಾಜಕೀಯ ಗುರುಗೆ ಹೇಳ್ಕೋಬೇಕು ಅವರು. ಓಕೆ, ಯಾಕಪ್ಪ ಗುರು ಇದು ನೀವು ಹೇಳಿಲ್ಲ ಅನ್ನೋದಾದ್ರೆ ಕುಮಾರಸ್ವಾಮಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ, ಲೂಟಿ ಹೊಡೆದು ಬೆಳೆದಿದ್ದೀರಿ ಅಂತ ಹೇಳಿ. ಅದು ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ಕೇಸನ್ನ ಫೇಸ್ ಮಾಡ್ತಿದ್ದಾರೆ. ಇನ್ನು ಪ್ರೂವ್ ಆಗಿಲ್ವಲ್ಲ? ಸಿಂಪಲ್ ಅಪ್ಪ, ಒಂದೇ ಒಂದು ನಿಮಿಷ, ನಾವು ಅದನ್ನೇ ಹೇಳ್ತಿರೋದು. ಪ್ರೂವ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಪರಾಧಿನ ಆರೋಪ ಇರೋದು ಬೇರೆ, ನೀವು ಲೂಟಿ ಹೊಡೆದೇ ಬೆಳೆದಿದ್ದೀರಿ ಅಂತ ಸ್ಟೇಟ್ಮೆಂಟ್ ಕೊಡೋದು ಬೇರೆ ಅಲ್ಲ. ಈಗ ರಾಜಕಾರಣವಾಗಿ ಲೂಟಿ ಹೊಡೆದಿದ್ದೀರಿ ಅನ್ನೋದನ್ನ ರಾಜಕಾರಣಿಯಾಗಿ ಒಬ್ಬ ವಿರೋಧಿ ಪಕ್ಷದವನಾಗಿ ಮಾತಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ಜನಕ್ಕೆ ತಿಳಿಸೋಂಥ ಕರ್ತವ್ಯ. ಲೂಟಿ ಹೊಡೆದಿದ್ದೀರಿ ಅನ್ನೋದು ಬೇರೆ, ಅದೇ ಲೂಟಿ ಹೊಡೆದು ಬೆಳೆದಿದ್ದೀರಿ ಅನ್ನೋದು ಬೇರೆ. ಕೇಳಿ ಒಂದು ನಿಮಿಷ, ಈಗ ಅದನ್ನೇ ಹೇಳ್ತೀನಿ ನಾನು. 1985ರಲ್ಲಿ ಇವ್ರದ್ದು ಎಲೆಕ್ಷನ್ ಕಮಿಷನರ್ಗೆ ಸಬ್ಮಿಟ್ ಮಾಡಿದಂಥ ಅಮೌಂಟ್ ಎಷ್ಟು, ಆಸ್ತಿ ಎಷ್ಟು ಇರ್ಬೋದು? ಬರೀ 7 ಲಕ್ಷ. ಬರೀ 7 ಲಕ್ಷ. ಓಕೆ, ಇವತ್ತೆಷ್ಟಿದೆ? ಈ ಬೆಳಿಬಾರ್ದು ಅಂತಿದ್ಯಾ? ನಾನು ಯಾರು ಬೆಳಿಬಾರ್ದು ಅಂತಿಲ್ಲ, ಬೆಳೆದ ಬಂದ ಹಾದಿ, ಬಿಸ್ನೆಸ್ ಮಾಡಿರ್ಬೋದು. ಹೇಳಿದ್ದು ಒಂದ್ ನಿಮಿಷ, ಬೆಳೆದು ಬಂದ ಹಾದಿಯನ್ನ ನಾವು ಹೆಂಗಾಗತ್ತೆ? ಒಂದ್ ನಿಮಿಷ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಓಕೆ, ಕೋರ್ಟ್ ತೀರ್ಮಾನ ಮಾಡಿದಾಗ ಗೊತ್ತಾಗತ್ತಲ್ಲ. ಆರೋಪಿಯಾಗಿ ಜೈಲಿಗೆ ಹೋಗಿದ್ದು ಕುಮಾರಸ್ವಾಮಿನ ಅಥವಾ DK ಶಿವಕುಮಾರ?
ಅದು ಬಿಜೆಪಿ ಏನು ಇಲ್ದಲೆ BJP ಸಂಚದು. ಏನು ಇಲ್ದಲೆ ಆರೋಪಿನ ಕರ್ಕೊಂಡೋಗಿ ಜೈಲಿಗೆ ಕಳಿಸ್ತಾರ? ಕೋರ್ಟ್ಗಳಿಗೇನು ಏನಿಲ್ವಾ? ನ್ಯಾಯಾಧೀಶರಿಗೆ ಬಿಜೆಪಿಯ ದ್ವೇಷ ರಾಜಕಾರಣ ಅದು. ನ್ಯಾಯಾಧೀಶರಿಗೆ ಏನಿಲ್ವಾ? ಯಾವ್ದು ನೋಡ್ರೆ ಒಂದೇ ನಿಮಿಷ ಬಂದೆ ಒಂದು ನಿಮಿಷ ಎಂ ಡಿ ಲಕ್ಷ್ಮಣ್ ಸರ್ ಒಂದೇ ನಿಮಿಷ ಮಾನ್ಯ ಈಗ DK ಕೇಳಿ, ಕುಮಾರ್ ಅವ್ರು ಜೈಲಿಗೆ ಹಾಕಿರೋದು ಬರ್ತಾ ಇದ್ರು ಬರ್ತೀನಿ ಒಂದು ನಿಮಿಷ. ಇಲ್ಲ ನಾನು ಅದಕ್ಕೆ ಏನು ಹೇಳಕ್ ಕೊಟ್ರದು ಅಂದ್ರೆ, ರಾಜಕಾರಣ ವ್ಯವಸ್ಥೆನಲ್ಲಿ ನಮ್ಮ ದೇಶದ ಕಾನೂನಿನಡಿಯಲ್ಲಿ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೇ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗಳು ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕಾರಣಗಳು ಮಾಡ್ಕೊಂಡು ತಪ್ಪಿಸ್ಕೋಬೋದೇನೋ ಹೊರತೆ, ಅದ್ರ ಒಂದು ಫೈನ್ ಡೇ ಪನಿಷ್ಮೆಂಟ್ ಇದ್ದೇ ಇದೆ. ಕುಮಾರಸ್ವಾಮಿ ಅವ್ರದ್ದು ಆಸ್ತಿ ಎಷ್ಟಿತ್ತು ಹಂಗಿದೆ ಚೆಕ್ ಮಾಡಿಸಿ, ಕಂಪ್ಲೇಂಟ್ ಕೊಡಿ. ಇವತ್ತು ಅದ್ ಹೆಂಗ್ ಬಂತು ಇಷ್ಟೊಂದು ಕಂಪ್ಲೇಂಟ್ ಆಸ್ತಿ? ಕೊಡಿ, ತನಿಖೆ ಆಗಲಿ. ದುಡ್ಡು- ಅವರು ತಪ್ಪಿತಸ್ಥರಾಗಿದ್ರೆ ಅವರು ಕೂಡ ಫೇಸ್ ಮಾಡಲಿ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತೆ ಲೋಕಾಯುಕ್ತಕ್ಕೆ ನನ್ನ ವಿರುದ್ಧ ತನಿಖೆ ಮಾಡಲು ಸರ್ಕಾರಕ್ಕೆ ಒಂದು ದಿನದ ಧರಣಿ ಕೂತಂತ ನಾಯಕ ಯಾರಾದರೂ ಇದ್ರೆ ಅದು ಕುಮಾರಸ್ವಾಮಿ. ತನಿಖೆ ಮಾಡಿ ಅಂತ ಕೂತಿದ್ದು ಕರ್ನಾಟಕ ಇತಿಹಾಸದಲ್ಲಿದೆ. ಒಂದು ದಿನ ಉಪವಾಸ ಸತ್ಯಾಗ್ರಹ ಕೂತಿದ್ರು, ನನ್ನ ಮೇಲೆ ಬಂದಿರತಕ್ಕಂಥ ಆರೋಪಗಳು ಏನೋ ಮಾಡ್ತಾ ಇದ್ದೀರಿ, ದಯವಿಟ್ಟು ನನ್ನ ಮೇಲೆ ತನಿಖೆ ಮಾಡಿಸಿ ಅಂತ. ಮಾಡಿಸಿಲ್ವಾ? ದೇವೇಗೌಡರ ಕುಟುಂಬದ ಮೇಲೆ ಎಷ್ಟು ತನಿಖೆಗಳಾಯ್ತು ಸ್ವಾಮಿ? ಬಂದ ಎಲ್ಲ BJP ಪಕ್ಷನೂ ಮಾಡ್ತು, ಕಾಂಗ್ರೆಸ್ಸು ಮಾಡ್ತು. ಮಾಡಿ, ಇವತ್ತು ಮಾಡಿ. ಯಾರು ಬೇಡ? ಸೆಂಟ್ರಲಲ್ಲಿ BJP ಇದೆ, ಸ್ಟೇಟಲ್ಲಿ 135 ಗೆದ್ದಿರೋ ಸದೃಢ ಸರ್ಕಾರ ಇದೆ, ಕಾಂಗ್ರೆಸ್ ಇದೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ನಮ್ಮಿಂದನೇ ಬೆಳೆದೋಗಿರ್ತಕ್ಕಂಥ ಮಹಾನ್ ನಾಯಕರುಗಳು ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ. ಎಲ್ಲ ವಿರೋಧವಾಗಿ ಏನು ಬೆಳಿಗ್ಗೆ ಎದ್ರೆ ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡೋದೇ ಕೆಲಸ ಆಗಿದೆ ವಿರುದ್ಧವಾಗಿ. ಆದ್ರೆ ಅವರೆಲ್ಲವೂ ತನಿಖೆ ಮಾಡಿಸಿ. ಯಾರು ಬೇಡ ಅಂತ? ನಿಮ್ಮ ಕೈಯಲ್ಲಿ ಪವರ್ ಇದೆಯಲ್ಲ. ನೀವೊಂದು ಸಬ್ಜೆಕ್ಟ್ನ ಅವ್ರು ಕೇಳಿದ ತಕ್ಷಣ ಅವ್ರ ಸಬ್ಜೆಕ್ಟ್ನ ಡೈವರ್ಟ್ ಮಾಡಿ ಬೇರೆ ಮಾತಾಡಿದ್ರು, ನಿಮಗೂ ಅರ್ಥ ಆಗಲಿಲ್ಲ ಅದು. ಯೋಗೇಶ್ವರ್ ಜೊತೆ ಕೈ ಸೇರಿಕೊಂಡು ಸುರೇಶ್ ಚುನಾವಣೆ ಗೆಲ್ಲಿಲ್ವಾ, ಅವ್ರ ಮನೆಗೆ ಹೋಗಿರ್ಲಿಲ್ವಾ ಅಂತ ಕೇಳಿದ್ರು. ಕೇಳಿದಕ್ಕೆ ಅವ್ರೇನು ಹೇಳಿದ್ರು, ನಮ್ಮ ಬಗ್ಗೆ ಯೋಗೇಶ್ವರೇ ಹೇಳಿದ್ರು ಒಳ ಒಪ್ಪಂದ ಮಾಡ್ಕೊಂಡಿದ್ರು JDS BJP. ನಮ್ದು ಒಳ ಒಪ್ಪಂದ, ಅವ್ರದ್ದು ಹೊರ ಒಪ್ಪಂದ. ಇಬ್ರು ಜೊತೆಲೆ ಕೈ ಮೇಲೆ ಎಂ ಡಿ ಲಕ್ಷ್ಮಣ್ ಅವರೇ, ಜೈಲಿಗೆ ಹಾಕಿದ ನಿಮ್ಮ ಮೇಲೆ ಅನ್ನುವಂಥ ಎಲಿಗೇಷನ್ ಅವ್ರದ್ದಿದೆ. ನಿಮಗೂ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ ಅನ್ನುವಂಥದ್ದು ಬಹಳ ದಿನದಿಂದ ಇದೆ ನಿಮ್ಮ ನಾಯಕರುಗಳಿಗೂ ಅವರಿಗೂ. ಸೊ ಹಾಗಾಗಿ ಆ ಅಡ್ಜಸ್ಟ್ಮೆಂಟ್ ಹಾಗೆ ಮುಂದುವರಿತಾ ಇದೆ. ಈಗ ಕಿತ್ತಾಡ್ಕೊಳ್ಳೋದಾದ್ರೆ ಅವರಿಬ್ಬರೇ ಕಿತ್ತಾಡ್ಕೊಳ್ಳಿ, ನಮಗೇನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಇದೆ. ಪ್ರಶ್ನೆ ಅದಲ್ಲ. ನಟರಾಜ್ ಗೌಡರು BJP ಸಂಚು ಅನ್ನೋ ಮಾತನ್ನು ಹೇಳಿದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಹೇಳ್ತಕ್ಕಂಥದ್ದು ಅಂದರೆ, ಆಡಳಿತದ ವ್ಯವಸ್ಥೆನಲ್ಲಿ ತಪ್ಪನ್ನು ಮಾಡಿರ್ತಕ್ಕಂಥ ಯಾವುದೇ ಒಬ್ಬ ಮನುಷ್ಯ ಆಡಳಿತ ವ್ಯವಸ್ಥೆಯಲ್ಲಿ ಅದನ್ನು ಕ್ರಮ ತೆಗೆದುಕೊಳ್ಳುತ್ತೆ ಹೊರತು BJP ಅದನ್ನು ಸಂಚು ಮಾಡಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಟರಾಜ್ ಗೌಡರು, ದಯವಿಟ್ಟು ಅರ್ಥ ಮಾಡ್ಕೋಬೇಕು. BJP ಸಂಚಲ್ಲ. ಆಡಳಿತದಲ್ಲಿ ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಘಟನೆಗಳ ಬಗ್ಗೆ ಅವತ್ತು ಕೂಡ ತನಿಖೆಗಳಾಗಿದ್ದಾವೆ. ಇವತ್ತು ಕೂಡ ಅದು BJPಯ ಸಂಚಲ್ಲ. ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತ ಅಂದಾಗ, ಆರೋಪ ಬಂದಾಗ ಸಾರ್ವಜನಿಕರಿಂದ ದೂರನ್ನು ಸ್ವೀಕಾರ ಮಾಡಿ ಆ ಸ್ವೀಕಾರಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದು BJPಯ ಸಂಚಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಜನತೆ ತಪ್ಪು ಮಾಹಿತಿಯನ್ನು ನಾವು ಕೊಡ್ಲಿಕ್ಕೆ ತಯಾರಾಗಬಾರ್ದು. ಗೊತ್ತಾಯ್ತಲ್ಲ? ಅದಾಯಿತು. ಡಿ ಕೆ ಶಿವಕುಮಾರ್ ಅವ್ರಿಗೂ BJPಗೂ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥ ಮಾತನ್ನು ತಾವು ಉಲ್ಲೇಖ ಮಾಡಿದ್ರಿ. ಹೌದು, ತುಂಬ ಆರೋಪಗಳು ಬರುತ್ತೆ BJP ಮೇಲೆ. ಈಗ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ದೃಷ್ಟಿಯಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೀತಿಯಿಂದ, ವಿಶ್ವಾಸದಿಂದ, ತತ್ವ ಸಿದ್ಧಾಂತವನ್ನು ಒಪ್ಪಿ BJP ಬರೋದಾದರೆ ಭಾರತೀಯ ಜನತಾ ಪಾರ್ಟಿ ರೆಡಿ ಇದೆ. ಅದಕ್ಕೆ IT ಉಪಯೋಗಿಸ್ತಾರ ನೀವಾಗಾದ್ರೆ? ನೋ ಕ್ವಶನ್ ಆಫ್ ದಟ್. ನೋ, ಐ ಆಮ್ ವೆರಿ ಸಾರಿ. ಇಡೀ ದೇಶದಲ್ಲಿ ಹೇಳ್ತೀನಿ ಕೇಳಿ, BJPಯೇತರ ಪಕ್ಷಗಳ ಮೇಲೆ 90% ಕೇಸುಗಳು ದಾಖಲಾಗಿದ್ದಾವೆ. 10% ಮಾತ್ರ ಆಡಳಿತ ಇರತಕ್ಕಂಥ ಸರ್ಕಾರದ MLAಗಳು ಮತ್ತೆ MP ಗಳ ಮೇಲೆ ಆಗಿರ್ತಕ್ಕಂಥ ಕೇಸುಗಳು. 100 ಕೇಸುಗಳಲ್ಲಿ 90% BJPಯೇತರ ಪಕ್ಷಗಳ ಮೇಲೆ. ನೀವು ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆರೋಪವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ದೂರ ಬಂದಾಗ ವಿರಾಮಕ್ಕೆ ಹೋಗ್ಬೇಕು. ಒಂದೇ ಬರ್ತೀನಿ. ಎಂ ಡಿ ಲಕ್ಷ್ಮಣ್ ಹೇಳಿ, ಎಷ್ಟು ಓಪನ್ ಆಗಿ ಬರೋದಾದ್ರೆ ಬರ್ಲಿ, ಸ್ವಾಗತ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ರಿ BJP ಬರೋದಾದ್ರೆ. ನಾನು ಹೇಳ್ತಾ ಇಲ್ಲ ವಾಟ್ ಮಾರಲ್ ರೈಟ್ಸ್ ಯು ಹ್ಯಾವ್ ಅಂತ ಹೇಳಿ.
ನಿಮ್ಗೆ ಯಾವ ನೈತಿಕತೆ ಇರುತ್ತೆ ಬಿಜೆಪಿ ಅವರಿಗೆ? ಪ್ರಶ್ನೆ ಅದಲ್ಲ, ನೈತಿಕತೆ ಈ ಬಗ್ಗೆ ಲೂಟಿ ಹೊಡೆದು ಅಲ್ಲಿ ಬೆಳೆದಿದ್ದಾರೆ ಅಂತೆಲ್ಲ ಮಾಡ್ಕೊಂಡು ಭ್ರಷ್ಟಾಚಾರಿ ಡಿ ಕೆ ಶಿವಕುಮಾರ್ ಅಂತೆಲ್ಲ ಕಿಡಿಕಾರಿದಂತ ಬಿಜೆಪಿ ಅವರು ಈಗ ಬಂದ್ರೆ ಸ್ವಾಗತ ಅಂತ ಹೇಳ್ತಿದ್ದೀರಾ. ಯಾವ ನೈತಿಕತೆ ನಿಮ್ಗೆ ಉಳ್ಕೊಳ್ಳುತ್ತೆ ಅಂತ ನಾನು ಹೇಳ್ತಾ ವಾಪಸ್ ಬರ್ತೀನಿ, ಒಂದೇ ಒಂದು ವಿರಾಮ.